ಗಂಡ ಮಕ್ಕಳ ಸಂಸಾರ ಅನ್ನೋದು ಇದ್ದೇ ಇರ್ತೈತೆ ರೀ ಎಲ್ಲರಿಗೂ ಜವಾಬ್ದಾರಿ ಅನ್ನೋದು ಇದ್ದೇ ಇರ್ತೈತೆ ರೀ. ಆದ್ರೇನಿಲ್ಲ ರೀ ಅದ್ರೊಳಗಿಂದನೂ ಒಂಚೂರು ಟೈಮ್ ತೊಗೊಂಡು ನಮ್ಮ ಸಲುವಾಗಿ ನಾವು ಬದುಕಬೇಕು ಅನ್ನೋದು ಕಲಿಬೇಕು ರೀ. ಯಾಕಂದ್ರೆ ಎಲ್ಲರಿಗೂ ಇರತ್ತೈತೆ ನೋಡ್ರಿ ಅಂದ್ರೆ ಫ್ಯಾಮಿಲಿ ಜಂಜಾಟ ಅಂತೂ ಇದ್ದೇ ಇರ್ತದೆ. ಆದ್ರೆ ನಮ್ಮ ಸಲುವಾಗಿ ಬದುಕೋದು ಯಾವಾಗ ಹಿಂಗೆ ನಾವು ಪ್ಲ್ಯಾನ್ ಮಾಡೇನಿಲ್ಲ ನಾವು ಹೊಂಟೀವಿ ರೀ ಇವತ್ತು ಟ್ರಿಪ್ಪಿಗೆ ನಮ್ಮೆಲ್ಲರೂ ಫ್ರೆಂಡ್ಸ್ ಕೂಡೇನಿಲ್ಲ ರೀ. ಮತ್ತೇನಿಲ್ಲ ಭಾಳೇನು ದೂರ ಹೊಂಟಿಲ್ಲ ರೀ, ಇಲ್ಲೇನಿಲ್ಲ ರೀ ಸುತ್ತಮುತ್ತ ಇದ್ದದೆ ದಾಂಡೇಲಿಗೆ ಹೊಂಟೇವಿ ನಾವು ನೋಡಿ ಬರ್ಬೇಕಂತಂದು. ಹಿಂಗಾಗಿ ಎಲ್ಲರೂ ಪ್ಲ್ಯಾನ್ ಮಾಡ್ಕೊಂಡು ಭಾಳ ದಿನ ಪ್ಲ್ಯಾನ್ ನಡೆಯುತ್ತೆ ರೀ, ಆದ್ರೆ ಹೋಗೋದು ಆಗೋಲಾಗಿತ್ತು. ಈಗ ಮಕ್ಕಳ ಗಂಡ ಐತ್ರು ಸಂಸಾರನ್ಯಾಗ ಹಿಂಗಾಗಿ ಇವತ್ತು ಹೊಂಟೀವಿ ನೋಡಿರಿ. ಬರ್ರಿ ನಮ್ಮ ಜೊತೆ ನಿಮಗೂ ಶೇರ್ ಮಾಡ್ತೀನಿ ರೀ ನಾ ಏನೇನು ಆಗೈತೆ ಅನ್ನೋದು. ನಿಜವಾಗ್ಲೂ ಅಂದ್ರೆ ಹೆಂಗೆ ಅನ್ಸುತ್ತಂದ್ರೆ ರೀ, ದುಡ್ಡಿದ್ದಾಗ ಜರ್ನಿ ಮಾಡೋದಲ್ಲ ರೀ, ವಯಸ್ಸಿದ್ದಾಗ ಜರ್ನಿ ಮಾಡ್ಬೇಕಂತಾರೆ. ಅದು ನಿಜಾನ ರೀ. ಯಾಕಂದ್ರೆ ಈ ದುಡ್ಡು ಇವತ್ತು ಬರ್ತೈತಿ ನಾಳೆ ಹೋಗ್ತೈತಿ, ಆದ್ರೇನಿಲ್ಲ ರೀ ವಯಸ್ಸು ಮಾತ್ರ ಹೊಳ್ಳಿ ಬರಂಗಿಲ್ಲ, ನಾವು ಕಳ್ಕೊಂಡದ್ದು. ಹಿಂಗಾಗೇನಿಲ್ಲ ರೀ, ದುಡ್ಡಿದ್ದಾಗ ಜರ್ನಿ ಮಾಡೋದಲ್ಲ, ವಯಸ್ಸಿದ್ದಾಗ ಮಾಡ್ಬೇಕಂತಾರೆ. ನಿಜವಾಗ್ಲೂ ನಾವು ಅಲ್ಲಿ ಹೋದ ನಂತರನೇ ರೀ ನಮಗೆ ಅಂದ್ರೆ ನಾವು ಇಷ್ಟು ಏಜ್ನಾಗ ಅದೀವಪ್ಪ ಅಂತಂದು ನಾವು ಮರ್ತೇ ಬಿಟ್ಟಿದ್ದು ರೀ. ಹಿಂಗಾಗಿತ್ತು ನೋಡ್ರಿ. ಯಾಕಂದ್ರೆ ನಿಜವಾಗ್ಲೂ ಅಲ್ಲಿ ಇವೆಲ್ಲ ಆ್ಯಕ್ಟಿವಿಟೀಸ್ ಭಾಳ ಚಲೋ ಇದ್ದು ರೀ. ಯಾರೆಲ್ಲ ಹೋಗಿಲ್ಲ ರೀ ಅವರೆಲ್ಲ ಹೋಗಿ ಬರ್ರಿ ದಾಂಡೇಲಿ. ನಿಜವಾಗ್ಲೂ ನೋಡುವಂಥ ಪ್ಲೇಸ್ ಐತ್ರಿ. ಆಮೇಲೆ ಅಲ್ಲಿ ಭಾಳ ಅಷ್ಟು ಅದಾವೆ ರೀ. ಆದರೆ ನಾವು ಹೋಗಿದ್ದು ಮಾತ್ರ ಅಷ್ಟೇ ರೀ, ಇದು ಆ್ಯಕ್ಟಿವಿಟಿ ಇದಕ್ಕಷ್ಟೇ ಹೋಗಿದ್ರು ಉಳ್ಕೋಕ್ಕಿನ. ಯಾಕಂದ್ರೆ ನಮಗೆ ಅಷ್ಟೊಂದು ನಾವು ಟೈಮ್ ತೊಗೊಂಡು ಹೋಗಲಾಗಿದ್ದು. ಹಿಂಗಾಗಿ ಇಲ್ಲಿ ಅಷ್ಟೇ ನಾವು ಎಂಜಾಯ್ಮೆಂಟ್ ಮಾಡಿ ಬಂದು ಅಲ್ಲಷ್ಟೇ ಮಾಡಿದ್ದು. ಆದರೆ ನಿಜವಾಗ್ಲೂ ಭಾಳ ಮನಸ್ಸಿಗೆ ಹೆಂಗೆ ರಿಲ್ಯಾಕ್ಸ್ ಅನಿಸುತ್ತೆ. ಯಾಕಂದರೆ ಫ್ಯಾಮ್ಲಿ ಸಂಸಾರತ್ರ ಹೋಗಿ ಒತ್ತಡ ಇದ್ದೇ ಇದ್ರೆ ಅದನ್ನಲ್ಲಿ ಫ್ಯಾಮ್ಲಿ ಫ್ರೆಂಡ್ಸ್ ಜೊತೆ ಹೋಗಿದ್ದು ಈತನ ಬೇರೆ ಇರ್ತೈತಿಲ್ಲ. ಹಿಂಗಾಗಿ ಅಲ್ಲಿ ಆ್ಯಕ್ಟಿವಿಟೀಸ್ ನಿಜವಾಗ್ಲೂ ಭಾಳ ಮಸ್ತ್ ಇತ್ತು ರೀ. ಹಿಂಗಾಗಿ ಇಲ್ಲಂತೂ ನಾ ಜಿಪ್ ಲೈನ್ ಮಾಡ್ಬಂದು ಭಾಳ ಅಂಜಿದ್ದೆ. ಯಾಕಂದ್ರೆ ಭಾಳ ಎತ್ತರದಿಂದ ಇದನ್ನ ಮಾಡ್ತಾರೆ, ಆದರೆ ನಾ ಯಾವಾಗಷ್ಟು ಇದನ್ನ ಮಾಡೋಲಾಗಿನ್ನು. ಹಿಂಗಾಗಿ ಮಾಡಿದ ನಂತರ ಖುಷಿ ಅನ್ಸಿತ್ತು ನನಗೆ. ಅಂದ್ರೆ ಪೈಸಾ ವಸೂಲತ್ ಅನ್ನಬೋದು, ಈ ರೀತಿ ಆತು ಮಾತ್ರ ನೋಡಿರಿ. ಹೋಗಿದ್ದಕ್ಕೂ ಈಗ ವಾಪಸ್ ಪಯಣ ನಮ್ಮ ಮನೆ ಕಡೆ ರೀ. ಎಲ್ಲಿ ಬೇಕಾದಲ್ಲಿ ಹೋದ್ರೂ ಹೊಳ್ಳಿ ಮಾತ್ರ ಮನೆಗೆ ಬರಬೇಕಲ್ರಿ ನಾವು. ಹಾಗೇನಿಲ್ಲ ರೀ, ಹೊಳ್ಳಿ ವಾಪಸ್ ಮನೆಗೆ ಬರತ್ತಿದ್ದು ರೀ. ಆಮೇಲೆ ಬೆಳಗಾವ್ನಾಗ ನಮ್ಮ ಫ್ರೆಂಡ್ ಅದಾರ ರೀ. ಹಿಂಗಾಗಿ ಅಲ್ಲಿ ಬಂದೇನಿಲ್ಲ ರೀ, ಅವ್ರ ಮನ್ಯಾಗ ಆ ದಿನ ಒಂದಿನ ನಿಂತು ಅವ್ರ ಜೊತೆ ಎಂಜಾಯ್ಮೆಂಟ್ ಮಾಡಿ ಮರುದಿನ ನಾವು ನಮ್ಮ ಊರಿಗೆ ಬಂದೀವಿ ರೀ. ವ್ಲಾಗ್ ಹೆಂಗೆ ಅನ್ಸಿತ್ತು ಅನ್ನೋದು ಹೇಳೋದು ಮರಿಬೇಡ್ರಿ. ಯಾರೆಲ್ಲ ಹೋಗಿಲ್ಲ ರೀ ಅವರೆಲ್ಲರೂ ಹೋಗಿ ಬರ್ದಾಂಡಿಲ್ಲಿ ನಿಜವಾಗ್ಲೂ ಚಲೋ ಐತ್ರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮರಿಲಾರ್ದೆ. ಸೊ ಬಾಯ್.